ಸೊ ಈಗ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ ವಿ ಕ್ಯಾನ್ ಡಿವೈಡ್ ದ ವರ್ಡ್ ಪ್ರಾಬ್ಲಮ್ಸ್ ಇನ್ ದಿಸ್ ಮ್ಯಾನರ್. ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ ವರ್ಡ್ ಪ್ರಾಬ್ಲಮ್ಸ್ನ. ಯಾವ ರೀತಿ? ಇವಾಗ ಟೆಕ್ಸ್ಟ್ ಬುಕ್ಸಲ್ಲಿ 4-5 ಎಕ್ಸಸೈಸಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಫಸ್ಟ್ ಎಕ್ಸಸೈಸು, ಆಮೇಲೆ ಒಂದ್ಸತಿ ಎಲಿಮಿನೇಷನ್ ಮೆಥಡ್ ಆದಮೇಲೆ ಅಲ್ಲಿ ಕೆಲವು ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ. ಅದಾದಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಕ್ಸಸೈಸ್ ಆದಮೇಲೆ ಅಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ. ಆಮೇಲೆ ಸಬ್ಸ್ಟಿಟ್ಯೂಷನ್ ಆದಮೇಲೆ ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದನ್ನೆಲ್ಲನೂ ಬೇರೆ ಬೇರೆ ಕಡೆ ಬರುತ್ತೆ. ಬಟ್ ಎಲ್ಲದಕ್ಕೂ ಒಂದು ಎಲ್ಲನೂ ಒಂದು ಟೈಪ್ಸ್ ಆಗಿ ಡಿವೈಡ್ ಮಾಡಿಕೊಂಡು ವಿ ಕ್ಯಾನ್ ಲರ್ನ್. ಇಟ್ ಈಸ್ ವೆರಿ ಈಸಿ. ಫಸ್ಟು ಡೈರೆಕ್ಟ್ ಸಿಂಪಲ್ ಪ್ರಾಬ್ಲಮ್ಸು, ಅಂದರೆ ಡೈರೆಕ್ಟಾಗಿ ತುಂಬ ಕಷ್ಟ ಇರಲ್ಲ ಇದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ. ಸೊ ಇದು ಈಸಿಯಾಗಿರುತ್ತೆ. ವರ್ಡ್ಸ್ ಅರ್ಥ ಮಾಡ್ಕೊಳ್ಳೋದು, ನಮ್ಮ ನ್ಯೂಮರಿಕಲ್ಸ್ ಹಾಕೋದು, ಸಿಂಪ್ಲಿಫೈ ಮಾಡೋದು. ನೆಕ್ಸ್ಟ್ ಏಜ್ ಟೈಪು. ಪ್ರತಿ ಎಕ್ಸಸೈಸಲ್ಲಿ ನೋಡಿದ್ರು ಕೂಡ 3 ಎಕ್ಸಸೈಸಲ್ಲೂ ಕೂಡ ನಿಮಗೆ ಏಜ್ ಟೈಪ್. ಫಾರ್ ಎಕ್ಸಾಂಪಲ್ಲು ನೋಡಿ ಇಲ್ಲಿ 5 years ago Jacob will be 3 times that of his son. What will be present age? ಅದೇ ಥರ ನೂರಿ ನೋಡಿ ಇಲ್ಲೊಂದಿದೆ. 5 years ago Nuri was thrice the old as Sonu. 10 years later Nuri is twice as old as Sonu. Find the present age of Nuri and Sonu. ಅದೇ ಥರ ಮತ್ತೆ ಫಸ್ಟ್ ಬಿಗಿನಿಂಗ್ ಎಕ್ಸಸೈಸಲ್ಲೇ Aftab tells his daughter 7 years ago I was 7 times as old as you were then. ಸೊ ಇದು 3 ಕಡೆ ರಿಪೀಟ್ ಆಗ್ತಾ ಇದೆ ಈ ಟೈಪ್ ಆಫ್ ಪ್ರಾಬ್ಲಮು. ಸೊ ಇದು 3 ಮಾಡೋಕ್ಕೆ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿದ್ರೆ 3 ಕೂಡ ಒಂದೇ ಥರ. ನೆಕ್ಸ್ಟು ಫ್ರ್ಯಾಕ್ಷನ್ ಟೈಪು. ಈ ಟೈಪ್ ಕೂಡ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ. ನೀವು ನೋಡಿದ್ರೆ ಫ್ರ್ಯಾಕ್ಷನ್ ಟೈಪ್ ಅಂದರೆ ಏನು? ಫೈನ್ ದ ಫ್ರ್ಯಾಕ್ಷನ್ ಅಂತ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಕಡೆ ಇದೆ. ಎಲ್ಲ ಎಕ್ಸಸೈಸಲ್ಲೂ ಕೂಡ ನಿಮಗೆ ಆ ಥರ ಪ್ರಾಬ್ಲಮ್ ಸಿಗುತ್ತೆ. ಎಲ್ಲಿ? ಪೇಜ್ ನಂಬರ್ 17 ಟೆಕ್ಸ್ಟ್ ಬುಕ್ ಇದೆ ನೋಡಿ. ಎ ಫ್ರ್ಯಾಕ್ಷನ್ ಬಿಕಮ್ಸ್ 9/11 if 2 is added to both numerator and denominator. If 3 is added to both numerator and denominator it becomes 5/6. Find the fraction. ಇದೊಂದು ವೆರೈಟಿ, ಫೈನ್ ದ ಫ್ರ್ಯಾಕ್ಷನ್. ಅದೇ ಥರ ನೀವು ಮತ್ತೆ 82 ಪೇಜ್ ನಂಬರ್ಗೆ ಹೋದರೆ ಅಲ್ಲಿ ಎಕ್ಸಸೈಸ್ ಅಲ್ಲೂ ಕೂಡ ಇದೆ ಇದನ್ನ. ಇಫ್ ವಿ ಆಡ್ 1 to numerator and subtract 1 from the denominator, fraction reduces to 1. ಫೈನ್ ದ ಫ್ರ್ಯಾಕ್ಷನ್. ಮತ್ತೆ ಅದೇ ಥರ ಕಾನ್ಸೆಪ್ಟ್ ಅಲ್ಲೂ ಇದೆ. ಲಾಸ್ಟ್ ಎಕ್ಸಸೈಸ್ ಮತ್ತೆ ಇದೆ, ಫೈನ್ ದ ಫ್ರ್ಯಾಕ್ಷನ್, ಪೇಜ್ ನಂಬರ್ 82. ಎ ಫ್ರ್ಯಾಕ್ಷನ್ ಬಿಕಮ್ಸ್ 1/3. ಮತ್ತೆ ಅಲ್ಲಿ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಡಿವಿಷನ್ ಅನ್ನು ಮಾಡ್ಕೊಂಡಿರೋದು ಪ್ರಾಬ್ಲಮ್ಸ್ ಆನ್ ಫ್ರ್ಯಾಕ್ಷನ್ ಟೈಪು ಒಂದು 3 ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಜಿಯೋಮೆಟ್ರಿಕಲ್ ಆ್ಯಂಡ್ ಅರ್ಥಮೆಟಿಕಲ್ ಟೈಪ್ಸ್. ಅಂದರೆ ನೀವು 9th ಅಲ್ಲಿ 8th ಅಲ್ಲಿ ಕಲ್ತಿರೋಂಥ ಕೆಲವು ಬೇಸಿಕ್ಕು ಜಿಯೋಮೆಟ್ರಿಕಲ್ ಐಡಿಯಾ, ಬೇಸಿಕ್ಕು ಅರ್ಥಮೆಟಿಕಲ್ ಐಡಿಯಾ ಮೇಲೆ ಕೆಲವು ಪ್ರಾಬ್ಲಮ್ಸ್ ಇದೆ. ಸಾಲ್ವ್ ಮಾಡಿದಾಗ ಅದು ಯಾವ್ದು ಅಂತ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಫಿಕ್ಸ್ ಚಾರ್ಜ್ ಟೈಪು, ಕೆಲವು ಲೆಂಡಿಂಗ್ ಲೈಬ್ರರಿ, ಕೆಲವು ಟ್ರಾವೆಲಿಂಗು, ಫೈನ್ ದ ಫಿಕ್ಸ್ ಚಾರ್ಜ್, ಈ ಥರದೊಂದು ಕೆಲವು ಪ್ರಾಬ್ಲಮ್ಸ್ ಕೆಲವು ಟೈಪ್ ಇದೆ. ಲಾಸ್ಟ್ ತುಂಬ ವೆರೈಟಿ ವರ್ಡ್ ಪ್ರಾಬ್ಲಮ್ಸ್ ರೆಡ್ಯೂಸಿಬಲ್ ಟೈಪ್. ಲಾಸ್ಟ್ ಎಕ್ಸಸೈಸಲ್ಲಿ 3 ಪ್ರಾಬ್ಲಮ್ ಇದೆ. ಅದಕ್ಕಿಂತ ಮುಂಚೆ ಒಂದು ಎಕ್ಸಸೈಸ್ ಪ್ರಾಬ್ಲಮ್ ಇದೆ, ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮು, ವರ್ಕ್ ಡನ್ನು, ಆಯಿತಾ. ಇದು ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್ ಟೈಪು. ಇದು 4 ಪ್ರಾಬ್ಲಮ್ಮು ತುಂಬ ಹೈ ಪ್ರಯಾರಿಟಿಯಲ್ಲಿ. ಇದು 4 ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿರೋ ಎಲ್ಲ ಪ್ರಾಬ್ಲಮ್ಮು ಕೂಡ ಬಂದರೆ 3 ಮಾರ್ಕ್ಸಿಗೆ ಬರುತ್ತೆ. ಈ ಲಾಸ್ಟ್ ಎಕ್ಸಸೈಸ್ ರೆಡ್ಯೂಸಬಲ್ ಫಾರ್ಮ್ ಬಂದರೆ 4 ಮಾರ್ಕ್ಸಿಗೆ ಬರುತ್ತೆ. ಸೊ ಈ ಡಿವಿಷನ್ಸ್ ಮೇಲೆ ನಾವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋದರೆ ಇಟ್ ಇಸ್ ವೆರಿ ಈಸಿ ಫಾರ್ ಅಸ್ ಟು. 1-2 ಪ್ರಾಬ್ಲಮ್ ನಿಮಗೆ ಅಷ್ಟೊಂದು ವರ್ಡ್ ಪ್ರಾಬ್ಲಮ್ಸ್ ಇದೆಯಲ್ಲಪ್ಪ ಅಂತ ಭಯ ಆಗಲ್ಲ. ನಮ್ಗೆ ಇಲ್ಲಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅಂದರೆ ಒಂದೇ ಒಂದು ಏಜ್ ಟೈಪ್ ನೀವು ಒಂದು ಸಾಲ್ವ್ ಮಾಡಿದ್ರೆ ಅದೇ ಥರನೇ ಇನ್ನು ಯಾವ ಪ್ರಾಬ್ಲಮ್ ಕೊಟ್ಟರು ಕೂಡ ಏಜ್ ಟೈಪ್ ಕೊಟ್ಟ ತಕ್ಷಣ ಅದೇ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀರಾ. ಅದೇ ದಾರಿಯಲ್ಲಿ ನೀವು ಅದನ್ನ ಸಾಲ್ವ್ ಮಾಡ್ಬೋದು. ಫ್ರ್ಯಾಕ್ಷನ್ ಟೈಪು ಹಂಗೆ. ಸೊ ನಾನು ಕೆಲವು ಟಿಪ್ಸು ಕೆಲವು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಯಾವ ಟೈಪ್ ಬಂದರೂ ಕೂಡ ನೀವು ಈಸಿಲಿ ಅದನ್ನ ಗ್ಯಾಪ್ ಇಟ್ಕೊಂಡ್ರೆ ನೀವು ವರ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಈ ವರ್ಡ್ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಡೈರೆಕ್ಟ್ ಆ್ಯಂಡ್ ಸಿಂಪಲ್ ತೆಗೀರಿ. ಇದು ಎಕ್ಸಸೈಸ್ 3.1. ಫಸ್ಟ್ ಸೆಕೆಂಡ್ ಒನ್. ಎ ಕೋಚ್ ಆಫ್ ಎ ಕ್ರಿಕೆಟ್ ಟೀಮ್ ಬೈಸ್ 3 bats and 6 balls for 3,900 rupees. Later she buys another bat and 3 more balls of same kind for 1,300. Represent the situation. Represent ಕೇಳಿದರೆ ಬಟ್ ವರ್ಡ್ ಪ್ರಾಬ್ಲಮ್ ಆಗಿ ಬಂದರೆ ಹೆಂಗೆ ಮಾಡೋದು ಅಂತ. ಸೊ ಡೈರೆಕ್ಟ್ ಇದು. ಸೊ ದ ಕೋಚ್ ಆಫ್ ಎ ಕ್ರಿಕೆಟ್ ಟೀಮ್ ಬೈಸ್ 3 bats. ಸೊ ಏನು ಬರೀತೀರಾ? ಲೆಟ್ ಎಕ್ಸ್ ಬಿ ಏನಿದು ಬ್ಯಾಟ್ಸು, ನೆಕ್ಸ್ಟ್ ವೈ ಬಿ ಬಾಲ್ಸ್. ಸೊ ಇವಾಗ 2 ಈಕ್ವೇಷನ್ ಮಾಡ್ಕೊಳ್ಳಿ. ಏನು 2 ಈಕ್ವೇಷನ್ನು? 3x + 6y = 3900. ಇದು ಡೈರೆಕ್ಟು ಆಯ್ತಾ. ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಕೇಸ್ ಹೇಳಿ ಹೆಂಗೆ ಅಂತ. ಲೇಟರ್ ಶಿ ಬೈಸ್ ಅನದರ್ ಬ್ಯಾಟ್. ಅನದರ್ ಅಂದರೆ 1. ಸೊ ಇಟ್ ಬಿಕಮ್ಸ್ x + ಎಷ್ಟು? 3y = 1300. ಓಕೆ. ಇವಾಗ ಇನ್ನು ಸಿಂಪ್ಲಿಫೈ ಎಲಿಮಿನೇಷನ್ ಮಾಡೋಕ್ಕೆ ಬರುತ್ತಲ್ಲ, ಎಲಿಮಿನೇಷನ್ ಮಾಡಿ, ಹುಷಾರಾಗಿ ಎಲಿಮಿನೇಷನ್ ಮಾಡಿ. ಈ ಪ್ರಾಬ್ಲಮ್ಗೆ ಮೋಸ್ಟ್ಲಿ ಬರಲ್ಲ ಇದು ಎಲಿಮಿನೇಷನ್, ಯಾಕಂದರೆ ಓನ್ಲಿ ಕ್ವಶನ್ ಈಸ್ ಟು ರೆಪ್ರೆಸೆಂಟ್ ಅಷ್ಟೇ ಆಯಿತಾ. ಸೊ ಡೈರೆಕ್ಟ್. ಸೊ ಇದು ಡೈರೆಕ್ಟ್ ಆ್ಯಂಡ್ ಸಿಂಪಲಲ್ಲಿ ಇದು ಫಸ್ಟ್ ಒನ್. ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಒನ್. ದ ಕಾಸ್ಟ್ ಆಫ್ 2 kg apples and 1 kg grape on the same day was found to be 160.
Another month the cost of 4 kg apples and 2 kg grapes is 3300. ಆಯ್ತಾ ಸೇಮ್ ಇದು ಕೂಡ ಏನು ಡೈರೆಕ್ಟು ಲೆಟ್ ಎಕ್ಸ್ ಬಿ ಆ್ಯಪಲ್ಸ್ ಲೆಟ್ ವೈ ಬಿ ಗ್ರೇಪ್ಸ್. ಸೊ ವಾಟ್ ವಿಲ್ ಬಿ ದ ಈಕ್ವೇಷನ್ ಏನಾಗುತ್ತೆ ಸೊ ಈಕ್ವೇಷನ್ನ ಸೊ ಇಂಥದ್ದು ಡೈರೆಕ್ಟು ಈ ಥರದ್ದು ಬಂದರೆ 2 ಮಾರ್ಕ್ಸ್ಗೆ ಬರೋ ಚಾನ್ಸಸ್ ಇದೆ ಅಷ್ಟೇ. ಇದು 3 ಮಾರ್ಕ್ಸ್ಗೆಲ್ಲ ಕೊಡಲ್ಲ. For 2 marks they might give. So let x be apples and y be. So the situation is very simple to represent 2x plus 1y ಅಥವಾ y is equal to 160. So ಇನ್ನೊಂದು 4x plus 2y is equal to 300. So ಇದು ಎಲಿಮಿನೇಷನ್ ಆಗುತ್ತೆ ನೋಡಿ. ಇದು ಮೋಸ್ಟ್ಲಿ ಆಗುತ್ತೆ ಎಲಿಮಿನೇಷನ್ನು ನೋಡಿ. ಇದು 2 can take common out. Okay, very simple. You can eliminate it and find the value of x and y. So in exam al kotre specify madala word problems kotre you can solve in either elimination, cross multiply or cross multiplication or the substitution method. So always we prefer elimination. So allen specify mad word problems al specification illa textbook alli adu aa section al kottidare but ನಮಗೆ ಎಕ್ಸಾಮಲ್ಲಿ ಆ ಥರ ಸ್ಪೆಸಿಫಿಕೇಶನ್ಸ್ ಏನಿಲ್ಲ. ಓಕೆ, ಸೊ ವರ್ಡ್ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಡೈರೆಕ್ಟು ಒಂದು 6 ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಇದೆರಡು ಆಯಿತಾ. ನೆಕ್ಸ್ಟು ಕಮ್ ಟು ನೆಕ್ಸ್ಟ್ ಎಕ್ಸಸೈಸ್, ಪೇಜ್ ನಂಬರ್ 74. ಪೇಜ್ ನಂಬರ್ 74, ಎಕ್ಸಸೈಸ್ 3.2, second one. 5 pencils, 7 pens together 50, whereas 7 pencils, 5 pens together 46. Find the cost of 1 pencil and 1 pen. So ಇದೇನು ಈಕ್ವೇಷನ್ನು 5 7. ಸೊ ಲೆಟ್ ಏನು ಚೇಂಜಸ್ ಮಾಡಬೇಕಷ್ಟೇ. ಸೊ ಲೆಟ್ ಎಕ್ಸ್ ಬಿ ದ ಪೆನ್ಸಿಲ್ಸ್ ಆ್ಯಂಡ್ ವೈ ಬಿ ದ ಪೆನ್ಸ್. ಸೊ ಇದನ್ನು ನಾವು ಅರೇಂಜ್ ಮಾಡ್ಕೊಂಡ್ರೆ ಯಾವ ಥರ ಆಗುತ್ತೆ? 5x plus 7y is equal to 50. ಸೊ ನೆಕ್ಸ್ಟ್ ಇದು 7x plus 5y is equal to 46. ನೋಡಿ ಇದು ಇದು ಎಲಿಮಿನೇಷನ್ ಮಾಡೋಕ್ಕೆ ಡೈರೆಕ್ಟಾಗಿಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆಯಿತಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಫೈಂಡ್ ದ ವ್ಯಾಲ್ಯೂಸ್ ಆಯಿತಾ. ಇದು ಡೈರೆಕ್ಟ್ ಆಗಿದೆ ಮಾಡಿ ಆಯಿತಾ. ನೆಕ್ಸ್ಟು ಇದಾದಮೇಲೆ ಯಾವುದು? ಇದಾದಮೇಲೆ ನೆಕ್ಸ್ಟ್ ಡೈರೆಕ್ಟ್ ಒನ್, page number 78, exercise 3.3, third question. The coach of a cricket team buys 7 bats and 6 balls for 3800. Later she buys 3 balls, 5 bats for 1750. Find the cost of each bat and each ball. Direct ಹಾಕೋದು, ಸಿಂಪ್ಲಿಫೈ ಮಾಡೋದು ಆಯಿತಾ. ಸ್ವಲ್ಪ ದೊಡ್ಡದಾಗಿರುತ್ತೆ ಇದು ವ್ಯಾಲ್ಯೂಸ್ಗಳು. 3800 1750 ಅಂದರೆ ದೊಡ್ಡ ವ್ಯಾಲ್ಯೂಸ್ ಬರುತ್ತೆ. ಹುಷಾರಾಗಿ ಎಲಿಮಿನೇಷನ್ ಮಾಡಬೇಕು ಆಯಿತಾ. ಸೊ ನೋಡಿ ಇದೆಲ್ಲ 3ಅಲ್ಲಿ ಹೋಗುತ್ತೆ ಇದು ಮೋಸ್ಟ್ಲಿ. ಇದನ್ನೇನೋ ಸಿಂಪ್ಲಿಫೈ ಮಾಡೋಕ್ಕಾಗುತ್ತೆ ನೋಡಿ. ಇದು ಈ ಥರ ಬಂದಾಗ ಸಿಂಪ್ಲಿಫಿಕೇಶನ್ಗೆ ಅಂದರೆ ಕಾಮನ್ ತೆಗಿಬೋದಾ ಏನಾದರೂ? ಸೊ ಇಲ್ಲಿ ಎಕ್ಸ್ ಏನು? ಎಕ್ಸ್ ಬಿ ದ ಬ್ಯಾಟ್ ಆ್ಯಂಡ್ ವೈ ಬಿ ದ ಬಾಲ್. ಸೊ ಏನು ಈಕ್ವೇಷನ್ನು? 7x plus 6y is equal to 3800. ಈ ಈಕ್ವೇಷನ್ ಏನು? 3x and 5 balls is equal to 1750. ಏನೋ ಕಾಮನ್ ತೆಗಿಬೋದಾ? ಈಕ್ವೇಷನ್ ಚಿಕ್ಕದು ಮಾಡ್ಬೋದಾ? ಇದು ಕಾಮನ್ ತೆಗೆದು ಏನೋ ಮಾಡೋಕ್ಕಾಗುತ್ತಾ? ಇದು 7, ಇದು 6, 38. ಇಟ್ ಇಸ್ ನಾಟ್ ಎ ಮಲ್ಟಿಪಲ್ ಆಫ್ either 6 either 7. ಆಗಲ್ಲ, ಇಲ್ಲ ಆಗುತ್ತೆ ನೋಡಿ. 175 ಎಲ್ಲ ಆ್ಯಡ್ ಮಾಡಿದ್ರೆ 8 plus 5 13. ಸೊ 13 is not a multiple of 3, so it cannot take common. ಸೊ ವ್ಯಾಲ್ಯೂನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಈ 3ನ ಇಲ್ಲಿ, ಈ 7ನ ಇಲ್ಲಿ. ಸ್ವಲ್ಪ ದೊಡ್ಡದಾಗುತ್ತೆ ಈಕ್ವೇಷನ್ನು, ಕಾಮಾಗಿ ಮಾಡಬೇಕು ಆಯಿತಾ. ಸೊ ದೊಡ್ಡದಾಗುತ್ತೆ. ಎಷ್ಟಾಗುತ್ತೆ? 21x ಪ್ಲಸ್ 18y 38 3s. ಸೊ 43s 120. 120ಇಂದ 6 ತೆಗಿಬೇಕು. 10,000 14 140 2 0 3 0 ಹಾಕ್ಬೇಕಲ್ಲ. 380 38 3s ಅಂದರೆ 43s ಮಾಡಿ. 43s 120. ಸೊ ಇದು ನೆಕ್ಸ್ಟ್ 7 ಮಲ್ಟಿಪ್ಲೈ ಮಾಡಿದ್ರೆ 21x ಪ್ಲಸ್ 7 5s 35y is equal to, ಇದು ಹುಷಾರಾಗಿ ಮಲ್ಟಿಪ್ಲೈ 1750 ಎಷ್ಟು ಬರುತ್ತೆ ಹೇಳಿ? 1750 ಇಂಟು 7 12250. ಸೊ ನೆಕ್ಸ್ಟ್ ಇವಾಗ ಚೇಂಜ್ ಸೈನ್.
this goes away, this is minus 20, 15, 17y minus 17y is equal to this one, how much value? minus 850. Minus 850. minus. So ivaga y is equal to minus 850 divided by 17 minus 17 divide ಆಗುತ್ತೆ ಇದು 85 17 5s 17 5s 17 5s correct 17 5s. So minus minus cancel, y is equal to 50, y is equal to 50. Take and put in the simple equation, it becomes find x. ಈ ಥರದ್ದು ಹುಷಾರಾಗಿ ಮಾಡಬೇಕು, ಈ ಥರ ದೊಡ್ಡ ದೊಡ್ಡ ನಂಬರ್ ಬಂದಾಗ ಬಿ ಕೇರ್ಫುಲ್ ಆ್ಯಂಡ್ ಸಾಲ್ವ್. ಸೊ ನೆಕ್ಸ್ಟ್ ಇದು ಡೈರೆಕ್ಟ್ ಆಯಿತು. ಸೊ ನೆಕ್ಸ್ಟ್ ಇನ್ಯಾವುದಿದೆ ಡೈರೆಕ್ಟು? ಇನ್ಯಾವುದಿಲ್ಲ ಅಂದ್ಕೊಂಡಿದ್ದು, ಡೈರೆಕ್ಟ್ ಇನ್ಯಾವುದೂ ಇಲ್ಲ. ಓಕೆ, ಸೊ ಆಯ್ತಲ್ಲ, ಇದು ಡೈರೆಕ್ಟ್ ಕೊಟ್ಟೆ ಗೊತ್ತಾಗುತ್ತಲ್ಲ, ಡೈರೆಕ್ಟ್ ಆ್ಯಂಡ್ ಸಿಂಪಲ್ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಏಜ್ ಟೈಪು ಒಂದು 2 ಮಾಡ್ತೀನಿ, ಮಿಕ್ಕಿದ್ದು ಗೊತ್ತಾಗುತ್ತಲ್ವ. ಎಷ್ಟು ಪ್ರಾಬ್ಲಮ್ ಇದೆ ಏಜ್ ಟೈಪು? 3 ಪ್ರಾಬ್ಲಮ್ ಇದೆ ಎಲ್ಲ ಸೆಕ್ಷನಲ್ಲೂ ಒಂದೊಂದು. ಮೋಸ್ಟ್ಲಿ ಇನ್ 1 ಸೆಕ್ಷನ್ ದೇರ್ ಇಸ್ ಒನ್ ಎಕ್ಸಸೈಸ್, ಇಟ್ ಇಸ್ ನಾಟ್ ದೇರ್. ಸೊ ದೇರ್ ಆರ್ 3 ಟೈಪ್. ಓಕೆ, ಫಾರ್ ಎವ್ರಿಥಿಂಗ್ ಸೇಮ್ ಲಾಜಿಕ್, ಸೇಮ್ ಐಡಿಯಾ ಆಯಿತಾ. ಏಜ್ ಟೈಪ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಆಸ್ಟ್. ಏಜ್ ಟೈಪ್ ಆಫ್ ಕ್ವಶನ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಆಸ್ಟ್. ಸೊ ಎಲ್ಲಿದೆ ಅದು? ಫಸ್ಟ್ ಏಜ್ ಟೈಪ್ ಬರೋದೇ ಎಕ್ಸಸೈಸ್ 3.1ನಲ್ಲಿ ರೆಪ್ರೆಸೆಂಟೇಷನಲ್ಲಿ ಬರುತ್ತೆ. ಅಫ್ತಾಬ್ ಟೆಲ್ಸ್ ಇಸ್ ಡಾಟರ್. ಓಕೆ, ಸೊ ಈ ಥರದ್ದು ಬಂದಾಗ ಏನು ಮಾಡೋಕ್ಕೆ ಹೇಳಿದೆ ನಾನು? ಸೊ ಇಲ್ಲೂ ಎಕ್ಸ್ ಹಾಕಿ, ಇಲ್ಲೂ ವೈ ಹಾಕಿ, ಎಕ್ಸ್ ಹಾಕಿ ವೈ ಹಾಕಿ. ಓಕೆ, ಈ ಥರ ಎಕ್ಸ್ ಹಾಕಿ ವೈ ಹಾಕಿ ಇಟ್ಕೊಳ್ಳಿ. ಅಫ್ತಾಬ್ ಟೆಲ್ಸ್ ಇಸ್ ಡಾಟರ್ 7 years ago I was 7 times as old as you were then. ಸೊ ಇದು ಫಸ್ಟ್ ಕೇಸ್. ಓಕೆ, ಇಲ್ಲಿ ಏನು ಬರೀಬೇಕು? ಲೆಟ್ ಎಕ್ಸ್ ಬಿ ವಾಟ್? ಲೆಟ್ ಎಕ್ಸ್ ಬಿ ಏಜ್ ಆಫ್ ಯಾರು ಕೇಳಿದಾರೆ ಇಲ್ಲಿ? ಅಫ್ತಾಬ್. ಓಕೆ, ನೆಕ್ಸ್ಟ್ ವೈ ಬಿ ಏಜ್ ಆಫ್ ಯಾರು? ಇನ್ನೊಬ್ರು ಯಾರು? ಹಿಸ್ ಡಾಟರ್ಸ್ ಏಜ್. ಓಕೆ, ಹಿಸ್ ಡಾಟರ್ಸ್ ಏಜ್. ಸೊ ನಾವು ಟು ಪುಟ್ ಹಿಯರ್, ಸೊ ಏನು ಮಾಡಬೇಕು ಇಲ್ಲಿ? 7 years ago I was 7 times as old as you were then. ಸೊ 7 years ago ಅಂದ್ರೆ ಏನು ಮಾಡಬೇಕು? ಎರಡು ಕೇಸಲ್ಲಿ ಫಸ್ಟು -7 ಈಕ್ವಲ್ ಟು -7 ಮಾಡಬೇಕು. ಯಾಕೆ? 7 years ago, ಇಫ್ ಎಕ್ಸ್ ಇಸ್ ದ ಪ್ರೆಸೆಂಟ್ ಏಜ್ ಇಲ್ಲಿ ಬರೀಬೇಕು. ಇಸ್ ದ ಪ್ರೆಸೆಂಟ್ ಏಜ್, ವೈ ಇಸ್ ದ ಪ್ರೆಸೆಂಟ್ ಏಜ್. 7 years ago ಅಂದರೆ ಇಲ್ಲಿ -7, ಇಲ್ಲಿ -7 ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ನೋಡಿ, 7 years ago I was 7 times as old were you. ಎಲ್ಲಿ 7 ಬರುತ್ತೆ? ಇಲ್ಲಿ 7 ಬರುತ್ತೆ, 7 times. ಓಕೆ, ಸೊ ದಿಸ್ ಮಸ್ಟ್ ಬಿ ಬಿಗರ್. ದಿಸ್ ಇಸ್ ದ ಫಸ್ಟ್ ಇಕ್ವೇಶನ್. ಸೆಕೆಂಡ್ ಇಕ್ವೇಶನ್ ಏನು? ಮತ್ತೆ ಆಲ್ಸೋ 3 years from now. 3 years from now ಅಂದ್ರೆ ಇಲ್ಲೇನು ಮಾಡಬೇಕು? ಇಲ್ಲೂ +3 ಹಾಕಬೇಕು, ಮತ್ತೆ ಇಲ್ಲೂ ಕೂಡ +3 ಹಾಕಬೇಕು, ಈಕ್ವಲ್ ಟು ಹಾಕ್ಬಿಟ್ಟು ಇವಾಗ ವಿಲ್ ಗೋ ಬ್ಯಾಕ್. ಸೊ ಏನದು? 3 years from now I shall be 3 times as old were you. 3 times ಅಂದರೆ 3 ಎಲ್ಲಿ ಬರುತ್ತೆ? 3 ಇಲ್ಲಿ ಬರುತ್ತೆ. ಸೊ ಅಷ್ಟೇ, ಮುಗೀತು. ಸೊ ಇವಾಗ ಏನು? ಸಿಂಪ್ಲಿಫೈ ಮಾಡಿ. ಹೆಂಗೆ ಸಿಂಪ್ಲಿಫೈ? x - 7 7y - 49. ಇದು ಅರೇಂಜ್ ಮಾಡಿದ್ರೆ ಏನಾಗುತ್ತೆ? ಆ ಕಡೆ ತಗೊಂಡೋಗಿ ಏನಾಗುತ್ತೆ ಇದು? x - 7y -7 + 49. ಆ ಕಡೆ ಪ್ಲಸ್ ಆಗುತ್ತೆ, ಇಟ್ ಬಿಕಮ್ಸ್ -42 is equal to 0. +42, ಯಾಕಂದರೆ ಪ್ಲಸ್ ಇದು ಮೈನಸ್ ಇದು ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. -7 + 49 is 42. ಸೊ ದಿಸ್ ಇಸ್ ದ ಫಸ್ಟ್ ಇಕ್ವೇಶನ್. ಸೆಕೆಂಡ್ ಇಕ್ವೇಶನ್ ಏನು ಸಿಂಪ್ಲಿಫೈ ಮಾಡಬೇಕಾಗಿದ್ದು? x + 3y + 9. ತುಂಬ ಕೇರ್ಫುಲ್ ಆಗಿರ್ಬೇಕು. 3 is multiplied to both the numbers. ಇದಕ್ಕೆ ಮಾತ್ರ ಮಾಡಿ ಬಿಟ್ಬಿಡ್ತೀರ ಒಂದ್ಸತಿ, ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ? x - 3y, ಸೊ +3 - 9 is equal to 0. x - 3y - 6 equal to 0. This is equation 2. This is equation 1. ಎಲಿಮಿನೇಷನ್ ಮಾಡೋಕ್ಕೆ ಗೊತ್ತು. x ಡೈರೆಕ್ಟ್ ಆಗಿದೆ, ಈಸಿಲಿ ಆಗೋಗುತ್ತೆ ಕೆಲಸ. ಓಕೆ, ಅರ್ಥ ಆಯ್ತಾ? ಇದು ಈ ಥರ ಪ್ರಾಬ್ಲಮ್ಸ್ ಕೊಟ್ಟರೆ ಲೆಟ್ ಎಕ್ಸ್ ಬಿ ದ ಪ್ರೆಸೆಂಟೇಜ್ ಆಫ್ ಅಫ್ತಾಬ್, ವೈ ಬಿ ದ ಪ್ರೆಸೆಂಟೇಜ್ ಆಫ್ ಡಾಟರ್. ಆಮೇಲೆ XY ಬರ್ದು, ಇಲ್ಲೂ XY ಬರ್ದು. ಅಲ್ಲಿ ಕಂಡೀಷನ್ ನೋಡಬೇಕು. ಅಗೋ ಅಂದರೆ ಮೈನಸ್ ಮಾಡಬೇಕು, ಆಮೇಲೆ ಈ ಮಲ್ಟಿಪ್ಲಿಕೇಶನ್ ಎಲ್ಲ ಕೆಲಸ. ಅರ್ಥ ಆಗ್ತಿದೆಯಾ? ಸೊ ಇವಾಗ ಇದೇ ಥರದ್ದು ಈ ಪ್ರಾಬ್ಲಮ್ ಮಾಡಿ, ಒಂದು ನಿಮಿಷ ನೀವೇ ಮಾಡಿ ಈ ಪ್ರಾಬ್ಲಮ್ಮು. 5 years hence. ಸೊ ಏಜ್ ಟೈಪ್ ಬಂದ ತಕ್ಷಣ ನೀವು ಫಸ್ಟು ಲೆಟ್ ಎಕ್ಸ್ ಮತ್ತು ವೈ ನೇಮ್ ಯಾರ್ಯಾರ ಹೆಸರು ನೋಡಿ. ಲೆಟ್ ಎಕ್ಸ್ ಬಿ ಜೆಕೋಬ್ ಪ್ರೆಸೆಂಟ್. ಲೆಟ್ ಎಕ್ಸ್ ಬಿ ಪ್ರೆಸೆಂಟ್ ಏಜ್, ಎಲ್ಲ ಕೂಡ ಪ್ರೆಸೆಂಟ್ ಬರಿಬೇಕು. ಪ್ರೆಸೆಂಟ್ ಏಜ್ ಆಫ್ ಯಾರಿದು? ಜೆಕೋಬ್. ನೆಕ್ಸ್ಟು ಬಿ ದ ಪ್ರೆಸೆಂಟ್ ಏಜ್ ಆಫ್ ಇನ್ನೊಬ್ಬ ಯಾರು? ಆ್ಯಂಡ್ ಇಸ್
ಹಿಸ್ ಸನ್. ಸೊ ಇದು ಫಸ್ಟ್ ಸ್ಟೆಪ್ಪಲ್ಲಿ ಬರಿತೀರಾ. ಸೊ ನೆಕ್ಸ್ಟ್ ಅದಾದಮೇಲೆ ಇವಾಗ ಮತ್ತೇನು ಬರಿಬೇಕು, ಎಕ್ಸ್ ಅಂತ ಬರೀರಿ, ವೈ ಬರೀರಿ, ಎಕ್ಸ್ ಬರೀರಿ, ವೈ ಬರೀರಿ. ಸೊ ಈಕ್ವಲ್ ಟು ಹಾಕ್ಬಿಡಿ. ಸೊ ಇವಾಗ ಫಸ್ಟ್ ಕೇಸು 5 years ಹೆನ್ಸ್. 5 years ಹೆನ್ಸ್ ಅಂದರೆ ಇಲ್ಲಿಂದ. ಸೊ ಏನು ಮಾಡ್ತೀರಾ, ಇಲ್ಲೂ +5 ಆಯಿತಾ, ಇಲ್ಲೂ ಕೂಡ +5 ಆಯಿತಾ, ಹಾಕಾಯಿತು. ನೆಕ್ಸ್ಟು 5 years ಹೆನ್ಸ್ ದ ಏಜ್ ಆಫ್ ಜೇಕಬ್ ವಿಲ್ ಬಿ 3 times ದಟ್ ಆಫ್ ಹಿಸ್ ಸನ್. 3 ಎಲ್ಲಿ ಹಾಕ್ತೀರಾ, 3 ಇಲ್ಲಿ ಹಾಕ್ತೀರಾ ಆಯಿತಾ. ನೆಕ್ಸ್ಟು ಇದು ಸಿಂಪ್ಲಿಫಿಕೇಶನ್. ಏನು 3 ನೋಡಿ, 3 times ದಟ್ ಆಫ್ ಹಿಸ್ ಸನ್. 3 times ದಟ್ ಆಫ್ ಹಿಸ್ ಸನ್. ಸನ್ ಅಂದರೆ ಯಾರು ತೊಗೊಂಡಿದ್ದೀವಿ, ವೈ ತೊಗೊಂಡಿದ್ದೀವಿ. 3 times ದಟ್ ಆಫ್ ಹಿಸ್ ಸನ್. ಅರ್ಥ ಆಗ್ತಿದ್ಯಾ. ಇದೇ ದೊಡ್ಡದು ನೋಡಿ, ಇದಾಗಲೇ ದೊಡ್ಡದಿದೆ, ಇದಾಗಲೇ ದೊಡ್ಡದು ಏಜು. ಯಾರ ಏಜು, ಜೇಕಬ್ ಏಜು ದೊಡ್ಡದು, ಆಗಲೇ ದೊಡ್ಡದಿದೆ. ನೀವು 3 ಇಲ್ಲ ಹಾಕ್ಬಿಟ್ರೆ ಇನ್ನೂ ದೊಡ್ಡದಾಗ್ಬಿಡ್ತದು. ಇಲ್ಲ ಹಾಕಿದ್ರೆ ಬ್ಯಾಲೆನ್ಸ್ ಆಗೋದು ಅದು ಎರಡು ಕಡೆ. ಇಲ್ಲಿ 3 ಇಲ್ಲ ಹಾಕ್ಬಿಟ್ರೆ ಇದು ದೊಡ್ಡದಾಗ್ಬಿಡುತ್ತೆ. ಇಲ್ಲ ಹಾಕಿದ್ರೆ ಬ್ಯಾಲೆನ್ಸ್ ಆಗಬೇಕಲ್ಲ, ಇದು ಈಕ್ವೇಶನ್. ಇದು ಸಣ್ಣ ಏಜ್ ಚಿಕ್ಕದಿರಲೇಬೇಕು, ಅದಕ್ಕೆ 3 ಮಲ್ಟಿಪ್ಲೈ ಮಾಡಿದ್ರೆ ದೊಡ್ಡದಾಗುತ್ತೆ. ಇದು ದೊಡ್ಡದಾಗಿದೆ, ಇದು ದೊಡ್ಡದಾಗುತ್ತೆ, ಅವಾಗ ಎರಡು ಬ್ಯಾಲೆನ್ಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ. ಎಲ್ಲ ಪ್ರಾಬ್ಲಮ್ ಒಂದೇ ಟೆಕ್ನಿಕ್. ಏನು ಮಾಡ್ತೀರಾ, ಆ ಮಲ್ಟಿಪ್ಲೈ ಮಾಡೋದನ್ನ ಈ ಕಡೆನೇ ಮಾಡಬೇಕು, ವೈಗೆ, ಎಕ್ಸ್ಗೆ ಮಾಡೋದಿಲ್ಲ ಯಾವುದು ನಿಮಗೆ. ಅರ್ಥ ಆಗ್ತಿದ್ಯಾ. ಸೊ ನೆಕ್ಸ್ಟ್ ಕೇಸಲ್ಲಿ ಏನು, ಮತ್ತೆ ನೆಕ್ಸ್ಟ್ ಕೇಸು 5 years ಅಗೋ. 5 years ಅಗೋ ಅಂದರೆ ಏನು ಮಾಡ್ತೀರಾ, -5 -5. 5 years ಅಗೋ ಜೇಕಬ್ಸ್ ಏಜ್ ವಾಸ್ 7 times ದಟ್ ಆಫ್ ಹಿಸ್ ಸನ್. ಸೊ ಎಲ್ಲಿ 7 ಅಷ್ಟೇ. ಎಲ್ಲ ಪ್ರಾಬ್ಲಮ್ ಇದೇ, ಇದನ್ನು ಏನು ಇದರಲ್ಲಿ ಡಿಸ್ಟೆನ್ಸ್ ಏನಿಲ್ಲ. ನೆಕ್ಸ್ಟ್ ನಿಮ್ಗೆ ಗೊತ್ತು, ಈಕ್ವೇಷನ್ ಮಾಡ್ಕೊಳ್ಳಿ. x + 5 = 3y + 15. ಸೊ ಇವಾಗ ಆ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ, ಈಕ್ವೇಷನ್ ಏನಾಗುತ್ತೆ, x - 3y. ಈ 15 ಆ ಕಡೆ ಹೋದರೆ +5 - 15 - 10 = 0. ಇದು ಒಂದು ಈಕ್ವೇಷನ್. ಈ ಈಕ್ವೇಷನ್ ಏನಾಗುತ್ತೆ, x - 5 7y - 35. ಸೊ ಈಕ್ವೇಷನ್ ಏನಾಗುತ್ತೆ, x - 7y - 35 ಆ ಕಡೆ ಹೋದರೆ ಪ್ಲಸ್ ಉಳಿಯುತ್ತೆ ಈ ಕಡೆ. ಸೊ ಇದೆರಡು ಈಕ್ವೇಷನ್ನು ಇಲ್ಲಿಂದ ಸಿಂಪಲ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಅದೇ ಥರ ನಿಮಗೆ ಏಜ್ ಟೈಪು ಲಾಸ್ಟು ಪೇಜ್ ನಂಬರ್ 82 ಅಲ್ಲಿ ಸಿಗುತ್ತೆ. 5 years ಅಗೋ ನೂರಿ ವಾಸ್ ಥ್ರೈಸ್ ಎಸ್ ಸೋನು. ಮತ್ತು ಇದೇ ಕಾನ್ಸೆಪ್ಟು ಇದೇ ಥರನೇ ಸಾಲ್ವ್ ಮಾಡಬೇಕದು. ಪಾಸ್ ಮಾಡಿ. ಫ್ರ್ಯಾಕ್ಷನ್ ಟೈಪು ಇದು ಎಲ್ಲ ಎಕ್ಸಸೈಸಲ್ಲಿ ಒಂದೊಂದಿದೆ ಆಯಿತಾ. ಇದು ಬಂದು 3 marksಗೆ ತುಂಬ ಸತಿ ಬಂದಿದೆ. ಇದು ಹೆಂಗೆ, ಇದು ತುಂಬ ಸಿಂಪಲ್. ಇದಕ್ಕೆಲ್ಲದಕ್ಕೂ ಒಂದೇ ಲಾಜಿಕ್. ಮತ್ತೆ ಲೆಟ್ ಎಕ್ಸ್ ಬಿ, ಇಲ್ಲಿ ನೋಡಿ, ಫೈಂಡ್ ದ ಫ್ರ್ಯಾಕ್ಷನ್. ಫ್ರ್ಯಾಕ್ಷನ್ ಲಾಸ್ಟ್ ಎಲ್ಲದರಲ್ಲೂ ಫೈಂಡ್ ಫ್ರ್ಯಾಕ್ಷನ್. ಅದಕ್ಕೆ ಲೆಟ್ ಎಕ್ಸ್ ಬಿ ನ್ಯೂಮರೇಟರು ಆಯಿತಾ, ಲೆಟ್ ವೈ ಬಿ ಡಿನಾಮಿನೇಟರ್. ಫ್ರ್ಯಾಕ್ಷನ್ ಅಂದರೆ ನಿಮ್ಗೆ ಎರಡು ಇರಬೇಕು, ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್. ಎರಡಲ್ಲೂ ಕೂಡ ಇದೆ ಫಸ್ಟ್ ಸ್ಟೆಪ್, ಎಕ್ಸ್ ಆ್ಯಂಡ್ ವೈ. ಇವಾಗ ವಾಪಸ್ಸು ಇದಕ್ಕೆ ಹಿಂಗೆ ಬರೀತು, ಹಿಂಗೆ x/y. ಇದಕ್ಕೆ ಈ ಥರ ಬರೀಬೇಕು, ಗ್ಯಾಪ್ ಮಾಡ್ಕೊಳ್ಳಿ, ಈ ಥರ ಬರೀಬೇಕು, x/y ಅಂತ. ಅಲ್ಲಿ ಹೆಂಗೆ x = y, x = y ಅಂತ ಫಸ್ಟ್ ಬರೀತೀರಾ, ಈ ಥರ ಬರೆದಿಟ್ಕೊಂಡ್ರೆ ಈಸಿ ಆಗುತ್ತೆ. ಹೆಂಗೆ, ಎ ಫ್ರ್ಯಾಕ್ಷನ್ ಬಿಕಮ್ಸ್ 9/2, 9/12. ಸೊ ಇಟ್ ಬಿಕಮ್ಸ್, ದ ಫ್ರ್ಯಾಕ್ಷನ್ ಬಿಕಮ್ಸ್ 9/11 ಹಾಕೊಳ್ತೀರಾ ಹಿಂಗೆ. ಇಫ್ 2 is added to both numerator and denominator, 2ನ ನ್ಯೂಮರೇಟರ್ಗೆ ಆ್ಯಡ್ ಮಾಡಬೇಕು, ಡಿನಾಮಿನೇಟರ್ಗೆ ಆ್ಯಡ್ ಮಾಡಬೇಕು. ಏನಾಗುತ್ತೆ, +2. ಇಲ್ಲೂ ಕೂಡ +2 ಆಯಿತಾ. ಬರ್ತೀನಿ, ಈ ಕಡೆ ಇಲ್ಲ, ಇಲ್ಲ ಈ ಕಡೆ ಯಾಕೆ ಆಡಬೇಕು. ಇಫ್ ವೆನ್ ವಿ ಆ್ಯಡ್ +2 ದಿಸ್ ಬಿಕಮ್ಸ್ 9/11 ಅಂತ ಪ್ರಶ್ನೆ. ಏನು, ಈ ಫ್ರ್ಯಾಕ್ಷನ್ ಬಿಕಮ್ಸ್ 9/11 ಇಫ್ 2 is added to both numerator and denominator, ಅದು ಪ್ರಶ್ನೆ. ಸೊ ಇದು ಈಕ್ವೇಷನ್ ಸಿಕ್ತು. ನೆಕ್ಸ್ಟ್ ಏನು, ಇಫ್ 3 is added to both numerator and denominator, ಏನು, ಇಫ್ 3 is added to both numerator and denominator, the fraction becomes 5/6. ಗೊತ್ತಾಗ್ತಿದೆಯಾ. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋದು ತುಂಬ ಕೇರ್ಫುಲ್ ಆಗಿರಬೇಕು. ಹೆಂಗೆ ಸಿಂಪ್ಲಿಫೈ ಮಾಡೋದು, ಇದು ಇಲ್ಲೋಗುತ್ತೆ, ಇದು ಇಲ್ಲಿ ಬರುತ್ತೆ. ಹೆಂಗೆ, 11 × x + 2 = 9 × y + 2. ಇಲ್ಲಿ ತುಂಬ ಕೇರ್ಫುಲ್ ಸಬ್ಸ್ಟಿಟ್ಯೂಷನ್ನು. ಸೊ 11 ಇವಾಗ ಎರಡಕ್ಕೂ ಸೇರುತ್ತೆ. ಸೊ ಹೆಂಗೆ, 11x + 22 = 9y + 18. ಸೊ ಇವಾಗ ಇದು ಆ ಕಡೆಯಿಂದ ಈ ಕಡೆ ಬಂದಾಗ ಏನಾಗುತ್ತೆ, 11x - 9y + 22 - 18 + 4 ಉಳ್ಕೊಳ್ಳುತ್ತೆ. ಸೊ ಇದು ಒಂದು ಈಕ್ವೇಷನ್, ಎಲಿಮಿನೇಷನ್ ಮಾಡೋಕ್ಕೆ ಫಸ್ಟ್ ಈಕ್ವೇಷನ್. ಇದು ಹೆಂಗೆ, ಸೇಮ್ ಅದೇ ಥರ 6x + 3 y + 3. ಸೊ ಇವಾಗ ಇದೇನಿದು 6x, ಇದು ಇಲ್ಲಿ ಮಲ್ಟಿಪ್ಲೈ ಫುಲ್ ನೋಡಿ, ಎರಡಕ್ಕೂ ಬಿ ಕೇರ್ಫುಲ್ ಆಗಿರ್ಬೇಕಿದು. ಇದು ಎರಡಕ್ಕೂ ಮತ್ತೆ 6x + 18 =
5y ಪ್ಲಸ್ 15. ಸೊ ಇವಾಗ ಆ ಕಡೆಯಿಂದ ಈ ಕಡೆ ಬಂದರೆ 6x ಮೈನಸ್ 5y ಇದೇನೋ ಆ ಕಡೆ ಇದಕ್ಕೆ ಬಂದರೆ ಪ್ಲಸ್ 3 ಇಸ್ ಈಕ್ವಲ್ ಟು 0. ಸೊ ಎರಡು ಈಕ್ವೇಷನ್ ಇಲ್ಲಿಂದ ಎಲಿಮಿನೇಷನ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ, ಎಲಿಮಿನೇಷನ್ನೇ ಮಾಡಬೇಕು. ಏನಾ ಕ್ರಾಸ್ ಮಲ್ಟಿಪ್ಲಿಕೇಶನ್, ಇದಕ್ಕೆ ಡಿವಿಷನ್ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಇದ್ದು ಡಿವಿಷನ್ ಇದ್ದಿದ್ದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಷ್ಟೇ, ಕ್ರಾಸ್ ಆಗುತ್ತೆ ಅಷ್ಟೇ. ಆಯ್ತಾ, ಇದು ಒಂದು. ಆಮೇಲೆ ಲಾಸ್ಟ್ ಆನ್ಸರ್ ಎಕ್ಸ್ ವೈ ಸಿಗುತ್ತಲ್ಲ, ಸಿಂಪ್ಲಿಫೈ ಮಾಡಾದ್ಮೇಲೆ ಹೆಂಗ್ ಬರೀತೀರ ಲಾಸ್ಟಲ್ಲಿ? ಈಗ ಸುಮ್ಮನೆ ಎಕ್ಸ್ ವೈ ಅಂತ ಬಿಡಕ್ಕಾಗಲ್ಲ. ಎಕ್ಸ್ಗೆ ಫಾರ್ ಎಕ್ಸಾಂಪಲ್ ನಿಮಗೆ ಎಲ್ಲ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ಗೆ 3 ಬರುತ್ತೆ ಅನ್ಕೊಳ್ಳಿ, ವೈಗೆ 2 ಬರುತ್ತೆ ಅನ್ಕೊಳ್ಳಿ. ಲಾಸ್ಟ್ ಆನ್ಸರ್ ಏನು? ದೇರ್ ಫೋರ್ ದ ಫ್ರಾಕ್ಷನ್ ಈಸ್ 3/2 ಅಂತ ಬರಿಬೇಕು. ಅಲ್ಲಿ ಫಸ್ಟ್ ಕ್ವಶನ್ ಇದೆ, ಇದು ಕೂಡ ಫ್ರಾಕ್ಷನ್ ಟೈಪ್. ವಾಟ್ ಇಸ್ ದ ಫ್ರಾಕ್ಷನ್? ಹೆಂಗೆ ಫ್ರಾಕ್ಷನ್ ಬಂದ ತಕ್ಷಣ ಲೆಟ್ ಎಕ್ಸ್ ಬಿ ನ್ಯೂಮರೇಟರ್, ವೈ ಬಿ ಡಿನಾಮಿನೇಟರ್. ಎಕ್ಸ್ ಮತ್ತೆ ವೈ ಹಿಂಗೆ ಬರೀತಿ, ಎಕ್ಸ್ ಬೈ ವೈ. ಸೊ ಇದು ಬರಿತೀರಾ. ಆಮೇಲೆ ಇವಾಗ ನೋಡಿ, ಇಫ್ ವಿ ಆ್ಯಡ್ 1 to numerator and subtract 1 from denominator, the fraction reduces to 1. ಸೊ ಇದು ಫಸ್ಟ್ ಭಾಗ. ಸೆಕೆಂಡ್ ಭಾಗ, ಇಫ್ ಇಟ್ ಬಿಕಮ್ಸ್ ಹಾಫ್, ಏನು ಫ್ರಾಕ್ಷನ್ನೇ ಹಾಫ್ ಆಗಿಬಿಡುತ್ತಂತೆ. ಯಾವಾಗ ಹಾಫ್ ಆಗುತ್ತೆ? ಇಟ್ ಬಿಕಮ್ಸ್ ಹಾಫ್ ಇಫ್ ವಿ ಆ್ಯಡ್ 1 to denominator. ಅಷ್ಟೇ, ಇಲ್ಲೇನೋ ಡಿನಾಮಿನೇಟರ್ಗೆ 1 ಆ್ಯಡ್ ಮಾಡಿ, ಮಿಕ್ಕಿದೆಲ್ಲ ಹಂಗೆ. ಮಿಕ್ಕಿದ ಎಕ್ಸ್ಗೆ ಆ್ಯಡ್ ಮಾಡೋಕ್ಕೆ ಹೇಳಿಲ್ಲ ಅಲ್ಲಿ. ಆ್ಯಡ್ 1 to both ಡಿನಾಮಿನೇಟರ್ ನ್ಯೂಮಿನೇಟರ್ ಅಂತ ಹೇಳಿಲ್ಲ, ಆ್ಯಡ್ ಓನ್ಲಿ ಟು ದ ಡಿನಾಮಿನೇಟರ್. ಸೊ ಇಟ್ ಬಿಕಮ್ಸ್ ಹಾಫ್ 1/2. ಸೊ ಇವಾಗ ಹಿಂಗೆ ಸಿಂಪಲ್. ಇದು ಕ್ರಾಸ್ ಮಲ್ಟಿಪ್ಲೈ ಏನಾಗುತ್ತೆ? ಏನೋ ಚೇಂಜ್ ಆಗುತ್ತಾ? ಏನು ಚೇಂಜ್ ಆಗಲ್ಲ. ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ವೈ ಮೈನಸ್ 1. ಸೊ ಆ ಕಡೆಯಿಂದ ಈ ಕಡೆ ಬಂದರೆ ಏನಾಗುತ್ತೆ? ಎಕ್ಸ್ ಮೈನಸ್ ವೈ ಪ್ಲಸ್ 1. ಈ ಕಡೆ ಬಂದರೆ ಇದು ಪ್ಲಸ್ 1 ಆಗುತ್ತೆ, ಪ್ಲಸ್ 2 ಇಸ್ ಈಕ್ವಲ್ ಟು 0. ಇದು ಈಕ್ವೇಷನ್ 1. ಸೆಕೆಂಡ್ ಈಕ್ವೇಷನ್ ತುಂಬಾ ಸಿಂಪಲ್ಲು. ಇದು 2 ಮೇಲೆ ಹೋಗುತ್ತೆ, ಏನಾಗುತ್ತದು? ಕ್ರಾಸ್ ಮಲ್ಟಿಪ್ಲೈ. 2x is equal to y plus 1. Therefore 2x minus y minus 1 is equal to 0. ಎಲ್ಲ ಆ ಕಡೆ ಹೋಗುತ್ತೆ, is equal to 0. ಇದು ಈಕ್ವೇಷನ್ 2. ಸೊ ಈಕ್ವೇಷನ್ 1 ಮತ್ತೆ 2. ಆಮೇಲೆ ಎಲಿಮಿನೇಷನ್ ಮಾಡೋದು. ಸೊ ಫೈನಲ್ ಆನ್ಸರು ಏನು ಬರುತ್ತೆ? ಮತ್ತೆ ಗ್ಯಾಪ್ನ ಇಟ್ಕೊಳ್ಳಿ. ಫೈನಲ್ ಆನ್ಸರ್ ಏನೇ ಬಂದರೂ ಕೂಡ ಏನು ಮಾಡಬೇಕು? ಇಷ್ಟೊಂದು ಫ್ರಾಕ್ಷನ್ ಗ್ಯಾಪ್ನ ಇಟ್ಕೊಳ್ಳಿ. ಫ್ರಾಕ್ಷನ್ ಫಾರ್ಮಲ್ಲಿ ಬರೀಬೇಕು. ಎಷ್ಟೋ ಸತಿ ಏನಾಗುತ್ತೆ, ಎಕ್ಸು ಮತ್ತು ವೈ ಮಾಡಿ ನಿಲ್ಲಿಸ್ಬಿಡ್ತಾರೆ ತುಂಬ ಜನ ಸ್ಟೂಡೆಂಟ್ಸು. ಆಯಿತಾ, ಅದು ಏನು ಅಂತ ಬರೀಬೇಕು, ವರ್ಡ್ಸಲ್ಲಿ ಲಾಸ್ಟಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಲಾಸ್ಟ್ ಏಜ್ ಪ್ರಾಬ್ಲಮಲ್ಲೂ ಅಷ್ಟೇ, ಎಕ್ಸ್ ವೈ ಬರ್ಬಿಟ್ಟು ನಿಲ್ಲಿಸಬಾರ್ದು. ದೇರ್ ಫೋರ್ ಏಜ್ ಆಫ್ ನೂರಿ, ಏಜ್ ಆಫ್ ಜಾಕೋಬ್, ಅದನ್ನು ವರ್ಡ್ಸಲ್ಲಿ ಲಾಸ್ಟಲ್ಲಿ ಎಂಡ್ ಮಾಡಬೇಕು. ಬರೀ ಎಕ್ಸ್ ವೈ ಯಾಕೆ ನಿಲ್ಲಿಸ್ಬಿಡೋದಲ್ಲ. ಆಯಿತಾ, ನೆಕ್ಸ್ಟು ಲಾಸ್ಟು 3 ಎಕ್ಸಸೈಸಲ್ಲಿ ಇದೆ ಫ್ರಾಕ್ಷನ್ ಟೈಪು. ಪೇಜ್ ನಂಬರ್ 88. ಸೆಕೆಂಡ್ ಕ್ವಶನ್, ಎ ಫ್ರಾಕ್ಷನ್ ಬಿಕಮ್ಸ್ 1/3. ಆಯ್ತಾ, ಫ್ರಾಕ್ಷನ್ ಬಿಕಮ್ಸ್ 1/3 ಮಾಡಿ, ನೀವೇ ಮಾಡ್ತಾ ಇರಿ, ಅದು ಮಾಡಿ. ಸೊ ಇದು ಎ ಫ್ರಾಕ್ಷನ್ ಬಿಕಮ್ಸ್ 1/3. ಸೊ ಎಲ್ಲ ಸತಿ ಫ್ರಾಕ್ಷನ್ ಪ್ರಾಬ್ಲಮ್ ಬಂದ ತಕ್ಷಣ ಎಕ್ಸ್ ಬೈ ವೈ ಬರೀತೀರಾ, ಈಕ್ವಲ್ ಟು ಹಾಕ್ತೀರಾ. ಇಟ್ ಬಿಕಮ್ಸ್ ಫ್ರಾಕ್ಷನ್ ಬಿಕಮ್ಸ್ 1/3 ಇಫ್ ವೆನ್ 1 is subtracted from numerator, ಮೇಲ್ ಮಾತ್ರ -1. and it becomes 1/4 when 8 is added to denominator ಮಾತ್ರ. ಗೊತ್ತಾಗ್ತಿದೆಯಾ? ಸೊ ಮತ್ತೆ ನೋಡಿ, a fraction becomes 1/3 when 1 is subtracted from numerator. ಆಯಿತು. ನೆಕ್ಸ್ಟು a fraction ಮತ್ತೆ again and it becomes 1/4 when 8 is added to the denominator. Find the fraction. ಸೊ ಇವಾಗ ಸಿಂಪ್ಲಿಫಿಕೇಶನ್ ನಿಮ್ಗೆ ಗೊತ್ತು. 3 ಇವಾಗ ಕ್ರಾಸ್ ಮಲ್ಟಿಪ್ಲೈ, 3 ಮೇಲೆ ಹೋಗುತ್ತೆ. 3 belongs to both the numbers. So 3x minus 3 is equal to y. Therefore 3x minus y minus 3 is equal to 0. ಒಂದು ಇಕ್ವೇಷನ್. ಇದು 4 ಮೇಲೆ ಹೋಗುತ್ತೆ. 4x is equal to y plus 8. So therefore 4x minus y minus 8 is equal to 0. ಇದು ಈಕ್ವೇಷನ್ 2. ಸೊ ಇವಾಗ ಎರಡು ಈಕ್ವೇಷನ್ ಸಾಲ್ವ್ ಮಾಡಿ x and y ಕಂಡುಹಿಡಿದ್ಬಿಟ್ಟು ಫ್ರಾಕ್ಷನ್ ಫಾರ್ಮಲ್ಲಿ ಇಡಬೇಕು.